ಯಾವಾಗಲೂ ನಾವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಳ ಅಭಿರುಚಿಯಿಂದ ನಾನು ಪಾಲ್ಗೊಳ್ತಾ ಇದ್ದೀನಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಅದು ಹಿಂದೂಗಳದಿರಲಿ, ಕ್ರೈಸ್ತರಿರಲಿ, ಲಿಂಗಾಯತರಿರಲಿ, ಯಾವುದೇ ಇರಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನ್ನ ಒಂದು ಸ್ವಭಾವ. ನಾನು ಏನಂಬುದು ಸ್ವಾಮಿಯರು ತಿಳ್ಕೊಂಡಾಗ, ಪರಸ್ಪರ ನಮ್ಮ ಚಿಂತನೆ ಅವ್ರ ಚಿಂತನೆ ನಾವು ತಿಳ್ಕೊಂಡಾಗ, ಪರಸ್ಪರ ಅಪನಂಬಿಕೆಗಳು ದೂರ ಆಗಿ ಭಾವೈಕ್ಯತೆ ಮತ್ತು ಸಹೋದರತ್ವ ಏನಂತಂದರೆ ಮೂಡಲಿಕ್ಕೆ ಸಾಧ್ಯತೆ ಇದೆ. ನನಗೆ ಹಿಂದಕ್ಕೂ ಕೇಳ್ಯಾರ, ನಮ್ಮ ಕರೀಂ ಸಾಬ್ರು ಮಾಡ್ಯಾರಲ್ರಿ, ನಾವು ಮಾಡ್ಬೋದು ಏನಂತಂದ್ರೆ ಅವಶ್ಯವಾಗಿ ಮುಂದೆ ಬನ್ನಿ ಅಂತ ಕೇಳಿ ಅವ್ರಿಗೆ. ನಿಮ್ಮ ಮಂದಿನೇ ಕೇಳ್ಯಾರ ನನಗೆ, ಕೇಳಿದ್ರೆ ನಮ್ಮ ಕರೀಂ ಸಾಬ್ರು ಮಾಡಿದ್ರಲ್ಲ, ಅವ್ರಿಗೆ ಎಷ್ಟೇ ಮಾಡ್ತಾರೆ ನೀವು ಅಂದರೆ ಹಂಗಿಲ್ಲ, ನೀವೂ ಬರ್ಬೋದು. ಅವ್ರಿಗೆ ಗೊತ್ತಾಗಿ ನಮ್ಮನ್ನು ಕರೆದಕ್ಕೆ ಸ್ವಾಮಿ ಹಿಂಗೆ ಮತ್ತೆ ಹೆಂಗೆ ಊಟ ಮಾಡಿಸ್ಬೇಕಂತ ಮಾಡೀನಿ. ಹಂಗಂದ್ರೆ ಮಾಡಿಸ್ರಿ ಅವಶ್ಯ, ನಮ್ಮ ಸ್ವಲ್ಪ ಕಂಡೀಷನ್ ಇದೇವೆ ಅಂತ ಹೇಳಿದೆ. ಏನಿಲ್ಲ, ಮತ್ತು ಇವರು ಅಡಿಗೆ ಮಾಡೋರು ಮಡಿಯಿಂದ ಮಾಡಬೇಕು. ಹಂಗಾಕಿ ಮನೆಗೇನೆ ತೊಳ್ಕೊಂಡು ಒಂದು ಇದು ಮಾಡಿಕೊಂಡಿದ್ರೆ ಅವ್ರು ಯಾವುದೇ ಕೊಡಲಿ ನಮ್ಗೆ ಅದು ಇದಂತಿಲ್ಲ. ಅನ್ನ ಸಾಂಬಾರು ಕೊಟ್ಟರು ಆಗಿ ನಾವು ಇದು ಮಾಡಿ. ಈಗ ನಮ್ಮ ಅಣಿಗೆ ಪಾತಾಪೂರು ಇದು ಸ್ವಲ್ಪ ಕೆಲವೊಬ್ಬರು ಇವತ್ತು ಪ್ರೋಗ್ರಾಮ್ ಇದು ಇವು ಮಂಡಲ ಪೂಜೆಗಳಿದಾವೆ, ಹಂಗಾಗಿ ಬರಲಿಲ್ಲ. ನಾವು ಸಿಗ್ತಿದ್ದಿಲ್ಲ. ಇವತ್ತು ಅದ್ರ ಸಲ ಅವಶ್ಯವಾಗಿದ್ದೀವಿ. ಅಟ್ಯಾಗೈತೆ, ಇದ್ರಾಗೈತೆ, ಸಾಕು 4-5 ಕಡೆ ಇದ್ದೇವೆ ಇವತ್ತು. ಹಂಗಾಗಿ ಇರ್ಲಿಕ್ಕೆ ಇವತ್ತು ಒಂದು 60-70 ಮಂದಿ ಮ್ಯಾಗ ಹಾಕಿದ್ರು. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದೇಳಬೇಕು. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆ ಆಗ್ಬೇಕು. ಮತ್ತು ಸೂರ್ಯ ಮುಳುಗಿದ ಸಾಯಂಕಾಲ 8 ಗಂಟೆಗೆ ಅವಾಗ ಪೂಜೆ.